ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಬೇಲೂರು ಚೆನ್ನಕೇಶವ ದೇವಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ಸುಮಾರು 900 ವರ್ಷಗಳ ಹಳೆಯದಾದಂತಹ ದೇವಾಲಯ ಆಗಿದ್ದು, ಇದನ್ನು ಅಂದಿನ ಅರಸ ವಿಷ್ಣುವರ್ಧನ ನಿರ್ಮಿಸಿದನು ಎಂಬುದನ್ನು ನಾವು ಇತಿಹಾಸದ ಮೂಲಕ ತಿಳ್ಕೋಬೋದಾಗಿರುತ್ತೆ. 1916ರಲ್ಲಿ ಚೋಳರು ತಲಕಾಡನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ವಿಷ್ಣುವರ್ಧನ ಅವರಿಂದ ಅದನ್ನು ಬಿಡಿಸಿ ಅದರ ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದನು ಎಂಬುದನ್ನು ನಾವು ಇತಿಹಾಸದ ಮೂಲಕ ತಿಳಿಯಬಹುದಾಗಿರುತ್ತದೆ. ಹಾಗೂ ಈ ದೇವಾಲಯವು ಸಂಪೂರ್ಣ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿನ ಕೆತ್ತನೆಗಳು ಚೋಳರ ಕಾಲದ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಆಸಕ್ತಿ ಹಾಗೂ ಅಂದಿನ ಅರಸರು ಅವರಿಗೆ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿದ್ದರು ಎಂಬುದನ್ನು ತಿಳಿಸಲು ತುಂಬ ಸಹಕಾರಿಯಾಗಿರುತ್ತವೆ. ಹಾಗೂ ಈ ದೇವಾಲಯವು ತುಂಬ ವಿಶಾಲವಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಹಾಗೂ ಇಲ್ಲಿ ನಾವು 36 ಅಡಿ ಎತ್ತರದ ಗ್ರಾನೈಟ್ ಕಂಬವನ್ನು ಕೂಡ ನೋಡಬಹುದಾಗಿರುತ್ತದೆ. ಹಾಗೂ ವಿಶಾಲವಾದಂತಹ ಗೋಪುರಗಳು ಹಾಗೂ ಕಲ್ಲು ಕಂಬಗಳಿಂದ ನಿರ್ಮಾಣವಾದಂತಹ ಸಭಾಂಗಣಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸ್ನೇಹಿತರೆ, ದೇವಾಲಯದ ವಿಶೇಷವೆಂದರೆ ಪ್ರತಿಯೊಂದು ಗೋಡೆಯ ಮೇಲೂ ಕೂಡ ಚಿತ್ರಕಲೆಗಳನ್ನು ಬಿಡಿಸಲಾಗಿದೆ. ಅದು ಸಣ್ಣ ಸಣ್ಣ ಚಿತ್ರಕಲೆಗಳಲ್ಲೂ ಕೂಡ ನಾವು ವಿಶೇಷತೆಯನ್ನು ಹುಡುಕಬಹುದಾಗಿರುತ್ತದೆ. ಅಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಇವೆಲ್ಲ ಬಳಪದ ಕಲ್ಲಿನಿಂದ ಕೆತ್ತಲಾದಂತಹ ವಿಗ್ರಹಗಳಾಗಿದ್ದು, ಪ್ರತಿಯೊಂದು ವಿಗ್ರಹಗಳಲ್ಲಿಯೂ ಕೂಡ ವಿಶೇಷತೆಯನ್ನು ನಾವು ಕಾಣಬಹುದಾಗಿರುತ್ತದೆ. ಈ ವಿಗ್ರಹದಲ್ಲೂ ಕೂಡ ಏನೀಗ ನಾವು ದೇವರ ಮೈ ಮೇಲೆ ಅಥವಾ ಈ ಶಿಲಾಬಾಲಕರ ಮೈ ಮೇಲೆ ಇರುವಂತಹ ಒಡವೆಗಳು ಮತ್ತು ಬಟ್ಟೆಗಳಲ್ಲಿ ನೆರಿಗೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬಹುದಾಗಿರುತ್ತದೆ. ಅಷ್ಟು ಚಂದವಾಗಿ ಕೆತ್ತನೆಗಳನ್ನು ಮಾಡಲಾಗಿದೆ. ಹಾಗೂ ಈ ದೇವಸ್ಥಾನದ ಸುತ್ತ ಕೆಳಭಾಗದಲ್ಲಿರುವಂತಹ ಆನೆಗಳ ದಿಂಡಿ ಏನಿದೆ, ಒಂದು ಲೈನು, ಅದು ಒಂದು ಆನೆಗಿಂತ ಇನ್ನೊಂದು ಆನೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಥರ ಹೋಲಿಕೆ ಇರೋದಿಲ್ಲ. ಅದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಹಾಗೂ ಈ ದೇವಸ್ಥಾನದ ಎತ್ತರವನ್ನು ಹೆಚ್ಚಿಸೋಕ್ಕೋಸ್ಕರ ಕೆಳಗಡೆ ಒಂದು ಫೌಂಡೇಶನ್ನ ಎತ್ತರವಾಗಿ ಹಾಕಲಾಗಿದೆ. ಅದನ್ನು ಕಲ್ಲಿನಿಂದ ಎತ್ತರವಾಗಿ ಮಾಡಲಾಗಿದೆ. ಇದರಿಂದ ದೇವಸ್ಥಾನಕ್ಕೆ ಇನ್ನಷ್ಟು ಅಂದ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಹಾಗೇನೆ ದೇವಸ್ಥಾನದ ಸುತ್ತಲೂ ಕೂಡ ಸಂಪೂರ್ಣವಾಗಿ ನಾವು ಕೆತ್ತನೆಗಳನ್ನೇ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗೂ ಶ್ರೀ ಮಹಾವಿಷ್ಣುವಿನ ಪಾದಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾನೀಗ ಶ್ರೀ ಮಹಾವಿಷ್ಣುವಿನ ಪಾದಗಳನ್ನು ತೋರಿಸ್ತಾ ಇದ್ದೀನಿ. ಇದು ಶ್ರೀ ಮಹಾವಿಷ್ಣುವಿನ ಪಾದ ಅಂತ ಇಲ್ಲಿ ನಂಬಲಾಗಿದೆ. ನೋಡಿ, ಈ ಕೆತ್ತನೆಗಳನ್ನು ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಹಾಗೂ ಎಷ್ಟೊಂದು ಸೂಕ್ಷ್ಮವಾಗಿ ಇಲ್ಲಿ ಕೆತ್ತನೆಗಳನ್ನು ಮಾಡಲಾಗಿದೆ. ಹಾಗೂ ಕೆಲವೊಂದು ವಿಗ್ರಹಗಳು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆತ್ತನೆ ಆಗಿರುವುದಿಲ್ಲ, ಅಪೂರ್ಣವಾಗಿರುತ್ತವೆ. ನೋಡಿ, ಇದು ವಿಗ್ರಹದ್ದು ಪ್ರತಿಯೊಂದು ಕೂಡ ಅದೇನಿತ್ತು ಬಟ್ಟೆ, ಒಡವೆಗಳು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಹಾಗೆ ಈ ದೇವಾಲಯದಲ್ಲಿ 100ಕ್ಕಿಂತ ಹೆಚ್ಚು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಆ ರೀತಿ ಕೆತ್ತನೆಗಳಲ್ಲಿ ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಪ್ರತಿಯೊಂದು ಕೆತ್ತನೆಯಲ್ಲೂ ಕೂಡ ನಾವು ವೈಶಿಷ್ಟ್ಯತೆಯನ್ನು ಕಾಣಬಹುದಾಗಿರುತ್ತೆ.
ಓಕೆ ನೋಡಿ, ಸಣ್ಣ ಸಣ್ಣ ವಿಗ್ರಹಗಳು ಕೂಡ ಅವನ್ನು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಲಾಗಿದೆ. ಓಕೆ, ಈ ದಿನ ಇಲ್ಲಿ ಸಂಜೆ ರಥೋತ್ಸವ ಇದ್ದಿದ್ದರಿಂದ ವಿದ್ಯುತ್ ಅಲಂಕಾರಗಳನ್ನು ಕೂಡ ಮಾಡಲಾಗಿತ್ತು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಕಾಣುವಂತಹ ಆನೆಗಳನ್ನ ನೋಡಿ, ಎಷ್ಟು ತುಂಬ ಚೆನ್ನಾಗಿ ಅದನ್ನು ಚಿತ್ರಿಸಲಾಗಿದೆ. ಹಾಗೆ ದೇವಸ್ಥಾನದ ಕಲ್ಲಿನ ಕಂಬಗಳನ್ನು ಕೂಡ ನೋಡ್ಬೋದು. ಅದನ್ನು ಕೂಡ ಸಣ್ಣ ಸಣ್ಣ ಕೆತ್ತನೆಗಳು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಎಷ್ಟೊಂದು ಸುಂದರವಾಗಿ ಇದನ್ನ ಕೆತ್ತಲಾಗಿದೆ. ಸಂಪೂರ್ಣ ಕಲ್ಲಿನಿಂದಲೇ ನಿರ್ಮಾಣ ಆಗಿರುವಂತಹ ಈ ದೇವಾಲಯ ಗೋಪುರಗಳು ಮತ್ತು ಸಭಾಂಗಣಗಳು ನೋಡಲು ತುಂಬ ಸುಂದರವಾಗಿವೆ. ನೋಡಿ, ಇಲ್ಲೂ ಕೂಡ ಎಷ್ಟೊಂದು ಚೆನ್ನಾಗಿ ಕೆತ್ತನೆಗಳಿವೆ. ಹಾಗೂ ಈ ದೇವಸ್ಥಾನಕ್ಕೆ ಕಲ್ಲಿನ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದು ದೇವಸ್ಥಾನಕ್ಕೆ ಇದು ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿದೆ. ಓಕೆ, ಹಾಗೆ ಕೆಲವು ಕಂಬಗಳನ್ನು ನೋಡ್ಬೋದು ಇಲ್ಲಿ. ಇವೆಲ್ಲ ಬಾಕಿ ಉಳಿದಿರೋಂಥವು ಅಥವಾ ಅಪೂರ್ಣ ಆಗಿರೋಂತಹದ್ದಾಗಿರುತ್ತೆ. ಓಕೆ, ನೀರನ್ನು ಶೇಖರಿಸಿಡೋಕ್ಕೆ ಇದು ವ್ಯವಸ್ಥೆ ಅನ್ಕೋತೀನಿ, ಅಂದರೆ ವೇಸ್ಟೇಜ್ ನೀರು ಡ್ರಾಫ್ಟ್ ಆಗೋಕ್ಕೆ. ಓಕೆ, ನಂತರ ಸ್ನೇಹಿತರೆ, ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ನೆಲದಲ್ಲಿ ಮ್ಯಾಟ್ಗಳನ್ನು ಕೂಡ ಹಾಕಲಾಗಿದೆ. ಓಕೆ, ನಂತರ ನಮಗೆ 36 ಅಡಿ ಎತ್ತರದ ಗ್ರಾನೈಟ್ ಕಂಬ ನಮಗೆ ಕಾಣ್ತಾ ಇದೆ. ಸೊ ಇದರಲ್ಲಿ ಕೆಳಗಡೆ ಕೂತ್ಕೊಳ್ಳೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ, ಯಾಕೆಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ದೇವಸ್ಥಾನನ ಸುತ್ತಿ ಬಂದಂತಹ ಪ್ರವಾಸಿಗರಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಹಾಗೆ ಫೋಟೋಗೂ ಕೂಡ ಇದು ತುಂಬ ಒಳ್ಳೆ ಜಾಗ ಅನಿಸುತ್ತೆ. ಸೊ ಹಾಗೆ ನನ್ನ ಮಗಳೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಅವಳ ಕಣ್ಣಿಗೆ ಏನು ಕಾಣ್ತು ಅಂತ ಗೊತ್ತಿಲ್ಲ. ಓಕೆ, ಇಲ್ಲೆಲ್ಲ ರಥೋತ್ಸವ ಆದ್ದರಿಂದ ಅದಕ್ಕೆ ಬೇಕಾದ ತಯಾರಿಗಳನ್ನ ಈ ಕಡೆ ಮಾಡ್ಕೋತಾ ಇದ್ದಾರೆ. ಏನೋ ತುಳಿದಂತೆ ಕೇಳ್ತಾ ಇದ್ದಾಳೆ, ದೇವರಪ್ಪ ತುಳಿಬಾರ್ದಾಗಿತ್ತ ಅಂತ. ಓಕೆ ಸ್ನೇಹಿತರೆ, ಇಲ್ಲಿ ಈ ಕಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಡ ಮತ್ತು ಬಲಭಾಗದಲ್ಲಿ 2 ಆನೆಗಳನ್ನ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ನೋಡಿ, ಇದೊಂಥರ ನಮಗೆ ಡಿಫ್ರೆಂಟಾಗಿ ಕಾಣುತ್ತೆ. ಯಾವ ಥರ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಇದೇ ಒಂಥರ ಇದೆ. ಹಾಗೆ ಎಡಭಾಗದಲ್ಲಿ ಅಂತಹ ಆನೆ, ಇದು ಕೂಡ ನಮಗೆ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಓಕೆ, ಹಾಗೆ ರಥೋತ್ಸವ ಆದ್ದರಿಂದ ಮೆರವಣಿಗೆಯಲ್ಲಿ ಸಾಗುವಂತಹ ರಥಗಳನ್ನು ಕೂಡ ಹೊರಗಡೆ ತೋರಿಸ್ತಾ ಇದ್ದಾರೆ. ಸೊ ಹಾಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇಲ್ಲೊಂದು ನೋಟಿಸ್ ಕೂಡ ಹಾಕಿದ್ದಾರೆ. ಸೊ ಈ ದೇವಸ್ಥಾನದ ಯಾವಾಗ ಇದನ್ನು ಕಟ್ಟಲಾಯಿತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೋದಾಗಿರುತ್ತೆ ಓದೋ ಮುಖಾಂತರ. ಓಕೆ ನೋಡಿ, ಇದೆಲ್ಲ ಸಂಜೆ ರಥೋತ್ಸವದಲ್ಲಿ ಭಾಗಿಯಾಗುವಂತಹ ರಥಗಳು. ಓಕೆ, ಹಾಗೆ ಇಲ್ಲಿ ಈ ಕಡೆ ಒಂದು ಡೋರ್ ಇದೆ. ಈ ಡೋರ್ ಮುಖಾಂತರ ರಥಗಳು ಅವೆಲ್ಲನೂ ಕೂಡ ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ತಗೊಂಡು ಹೋಗ್ಬೇಕಾಗುತ್ತೆ. ಓಕೆ, ನಂತರ ಇಲ್ಲೂ ಕೂಡ ಒಂದು ರಥದ ಟೈಪ್ ಇದೆ. ಸೊ ಇದರ ಮೇಲೆ ದೇವರ ವಿಗ್ರಹನ ಕುಣಿಸಿ ಕೂಡ ಮೆರವಣಿಗೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಇದು ಮುಖ್ಯ ರಥ ಆಗಿರುತ್ತೆ. ಇದು ಈ ರಥೋತ್ಸವದಲ್ಲಿ ಇದೇ ಕೂಡ ಮೇಯ್ನ್ ಆಗಿರುತ್ತೆ. ಸೊ ಇದನ್ನು ಕೂಡ ಅಲಂಕಾರ ಮಾಡೋಕ್ಕೆ ಸಿದ್ಧವಾಗಿದೆ. ಇದು ಇನ್ನೂ ಅದನ್ನ ಪೂರ್ತಿಯಾಗಿ ಅಲಂಕಾರ ಮಾಡಿಲ್ಲ. ಓಕೆ, ಹಾಗೂ ಇದು ಹೊರಭಾಗದಲ್ಲೂ ಕೂಡ ತುಂಬ ಚೆನ್ನಾಗಿ ನಾವು ಇದನ್ನು ಕಾಣ್ಬೋದಾಗಿರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.